ಹಾಸಿಗೆ ಜಾಡಿಸಿಲ್ಲ, ಏನು ಹಂಗೆ ಜಾಡಿಸ್ಲಾರ್ದ ಕಸ ಅಂದೇನ ಅಂತ ಬೈತಾರ. ಈಗ ನೋಡಿದ್ರೆ 9:30 ಆದ್ರೂ ಇಂಥ ಪರಿ ಮಕ್ಕೊಂಡಿದ್ದಿ ಮಾಡಕತ್ತಾರ. ನಮಗೆ ಅದಕ್ಕೆ ಬೇಕು ದೊಡ್ಡರ ಮನೆ ಸಮಾಚಾರ, ನಾವು ಅನ್ಕೊಂಡು ಹೋಗೋಣ. ಮುದಿಕ್ ಮೈ ಮುರಿಯೋದು ನೋಡು. ಯಾ ದರಿದ್ರದಾಕೆ ಲೇ ಸುಮ, ಗೊತ್ತಾಗದಲ್ಲ ನಿನಗ? ಕಸ್ಬರ್ಗಿನ ಮುಂಜಾನೆ ಎದ್ದು ಕಸ್ಬರ್ಗಿ ತೋರಿಸ್ತೇನೆ ನನಗ. ನಾನೊಳ್ಳೆ ಕಣ್ಣ ಬಿಟ್ಟೆ. ನಿನ್ನನ್ನೇನು ಹೇಳ ನಿನ್ನ? ಅಯ್ಯಯ್ಯ ಅವರ ಆಗಲ್ಲೇ ಅಪ್ಪರ್ ಬಂದು ನಿಮ್ಮನ್ನ 2 ತಾಸು ಹತ್ರಿ ಎಬ್ಸಕ ಏಳಾಲಲ್ತ ಅಂತಂದು ಎಷ್ಟು ತೆಪ್ಸಿದ್ರು ಗೊತ್ತನ್ರಿ ಅಪ್ಪರ್. ನೀವು ನೋಡಿದ್ರೆ ಮಿಸಿರ್ಲಿಲ್ಲ. ಅದಕ್ಕೆ ಅಪ್ಪರ್ನ ಕೇಳ್ದೆ, ಅಪ್ಪರ ಆಗ್ಲೇ ನೋಡ್ರಿ ಮತ್ತೆ 9:10 ಆಗೈತಿ, ಮತ್ತೆ ನಾ ಕಸ ಅನ್ಲೆ ಬ್ಯಾಡ್ರಿ ಕ್ವಾಣಿನ ಅಂದೆ. ನೀ ಕಸ ಅನ್ಕೊಂಡು ನೀವು ಮುಂದಕ್ಕೆ ಹೋಗವ, ನಾನೆಲ್ಲ ಆಕಿ ನೆಬಸ್ತೀನಿ ಅಂದರು. ನಂಗೆ ಹೆಂಗೆ ಗೊತ್ತಿತ್ತು ನೀವು ಹೇಗೆ ಹೇಳ್ತೀರಿ ಅಂತಂದು ನಾ ಕಸ ಅನ್ನಕ್ಕೆ ಬರಂಗೆ ಬಂದೆ. ಏನಾತವ್ರಿ, ಕಸ್ಬರ್ಗಿ ಲಕ್ಷ್ಮಿ ಅಂತಾರ, ಹಂಗೆಲ್ಲ ಬೈಬಾರ್ದು ಲಕ್ಷ್ಮಿಗೆ. ನಮ್ಮವ್ವ ಕಸ್ಬರ್ಗಿನ ದಾಟಿ ಸಮಯ ಕೊಡೋದಲ್ಲ, ಕಾಲೇಲಿ ಅಂತ ದಬ್ಬಿದ್ರ ನಮಸ್ಕಾರ ಮಾಡಂತ ಬೈತಾಳ. ನಿಂದೆಷ್ಟೈತಿ ಅಷ್ಟು ನೋಡ್ಕೊಲೆ, ನನಗೆ ಬುದ್ಧಿ ಹೇಳಕ್ ಬರಬೇಡ. ಅಷ್ಟಕ್ಕೂ ನಾನು ನಿನಗೆ ಹೇಳಿದ್ದಿಲ್ಲ ನನ್ನ ಮನೆಗೆ ಈಗ ಸೊಸಿ ಬಂದಾಳ, ನೀ ಯಾವ್ದ ಕಾಣ್ಕೊ ನನ್ನ ಮನೆಗೆ ಕೆಲ್ಸಕ್ಕೆ ಬರಬೇಡ ಅಂತಂದು. ನಿನ್ನ ಯಾರು ಬಿಟ್ಕೊಂಡಿದ್ದೊಳಗ? ಎಲ್ಲದಾಳ ಈ ಕೇಳಿದಾಳ? ಏ ನಿಹಾರಿಕಾ ಏನ್ ಚಿರತ್ತ ಮುದುಕಿ? ಏನಾಗ್ಲಲ್ತ ಈಗ ಹೆಂಗದಿ? ಆರಾಮದಿ ಏನ? ಅದು ಏನಾಗಿತ್ತು ನಿನಗೆ? ಯಾಕ ಅಂತ ಬರೀ ಮಕ್ಕೊಂಡಾಗತ್ತಿದಿ? ಅಲ್ರಿ ನಿದ್ದೆ ಬಂದ್ರೆ ಮಕ್ಕೋಬಾರ್ದ? ಅವ ಡಾಕ್ಟರ್ನ ಕಸಿದ್ರಲ್ಲ, ಅವ ಯಾ ಇಂಜೆಕ್ಷನ್ ಮಾಡಾನೆ ಏನ್ ಕತಿಯ? ನಾನು ನೋಡಿ ಎಚ್ಚರನಾಗಿಲ್ಲ. ಈಗ ನೋಡಿದ್ರೆ 9:10 ಗಂಟೆ ಆಗೈತೆ ಅಂತ ಹೇಳಕತ್ತಾಳ. ಕರೆನ 10 ಗಂಟೆ ಆಗೈತೆ ಅಂದಂಗ ಈಕಿನ ಕರ್ಸಿರಿ ನೀವು ಕೆಲಸ ಮಾಡಕ? ಆಕೆಲ್ಲ ನಿಹಾರಿಕಾ ನಿಮಗೆಲ್ಲ ಹೇಳಿದ್ನೋದಿಲ್ಲ ನಾನು, ಆಕೆ ಮಾಡ್ಬೇಕೆಲ್ಲ ಮನೆ ಕೆಲಸ ಅಂತಂದು. ಎಲ್ಲದಳ ಈಗ ಆಕಿ? ನಾನು ಈಕಿನ ಬಿಡಿಸಿದ್ನಿಲ್ಲ ಸುಮಾರು ಕೆಲಸದಿಂದ. ಅವರ ನಾನೇ ನಿಮ್ಮ ಮನೆಗೆ ಕೆಲಸ ಕೇಳ್ಕೊಂಡು ನಿಮ್ಮ ಮನೆ ಬಾಕ್ಲಿಗೆ ಬಂದೆ ನಿಂತಿಲ್ರಿ. ಅಪ್ಪರ ನನಗೆ ಫೋನ್ ಮಾಡಿ ಬಾರವಾ ಮನ್ಯಾಗ ಕೆಲಸ ಮಾಡ್ರೆ ಯಾರು ಇಲ್ಲದಂಗೆ ಆಗೈತಿ, ಅವ್ರಿಗೆ ಆರಾಮಿಲ್ಲ ಅಂದಿದ್ದಕ್ಕೆ ಬಂದಿ ನಾನು. ಇಲ್ಲ ಅಂದಿದ್ರೆ ನಾನೇ ನಿಮ್ಮ ಮನೆ ಕಾಲು ಇಡ್ತಿದ್ದಿಲ್ರಿ. ಒಂದಿಟ್ಟು ನೋಡಿ ಮಾಡಿ ಮಾತಾಡ್ರಿ. ಏನ ನಾವು ಕಷ್ಟದಾಗಿದ್ದಾಗ ಅಪ್ಪರು ನೀವು ಒಂದಿಟ್ಟು ಸಹಾಯ ಮಾಡಿರಿ, ಮತ್ತು ಅಣ್ಣರು ಸಂತೋಷ್ ಅಣ್ಣರು ನಮಗೆ ಸಹಾಯ ಮಾಡ್ರಿ ಅನ್ನೋದು ಒಂದು ಇದಕ್ಕೆ ಮರ್ಜಿಗೆ ನಾನು ನಿಮ್ಮ ಮನೆ ಕೆಲ್ಸಕ್ಕೆ ಬಂದೀನಿ. ಇಲ್ಲ ಅಂದಿದ್ರೆ ನಾನು ಏನು ನಿಮ್ಮ ಮನೆಗೆ ಕಾಲು ಇಡ್ತಿದ್ದಿಲ್ರಿ. ಯವ್ವ ನಾವಲ್ಯ ಎಂತ ಮಾತಾಡ್ತೀನಿ? ಎಂತ ಮಾತಾಡ್ತಿದ್ದಿ ನೀನು? ಹಿಂಗೆ ಎದುರೆದ್ರು ವಾಚಕನ ನಾನು ಹೇಳಿದ್ ನಿನಗ ನಮ್ಮ ಮನೆ ಕೆಲ್ಸಕ್ಕೆ ಯಾವ್ದ ಕಾರಣಕ್ಕೂ ಬರಬಣ್ಣಿ ಅಂತಂದು. ಬೇಕಾಗಿಲ್ಲ, ಬಿಟ್ಟು ಹೋಗೋದ್ ಕಸ್ಬರ್ಗಿನ. ನಮ್ಮ ಮನೆ ಕೆಲಸ ನಮ್ಗೆ ಮಾಡ್ಕೊಳಕ್ ಗೊತ್ತೈತಿ. ಏ ಲಲಿತಾ ಸ್ವಲ್ಪ ಸುಮ್ಮನಿರು. ಸುಮವ್ವ ನೀ ಕಸ ಅನ್ನವ, ಅದನ್ಯಾಕೆ ಬಿಟ್ಟು ಕಸ್ಬರ್ಗಿನ ತೋ ಕಸ ಅನ್ನ. ಅವಶ್ಯಕತೆ ಇಲ್ಲ ಹಾಕಿದಂತ ಹೇಳಕತ್ತೇನಿಲ್ಲ, ಬೇಡ ಅಷ್ಟ. ನೀನೇನು ಮರ್ಜಿನೂ ಕಾಯ್ಬೇಡವ, ಮುಲಾಜು ಕಾಯ್ಬೇಡ. ನಾವು ನಿನಗ ಪುಕ್ಷಟ್ಲೆ ಮಾಡಿಸ್ಕೊತೀವಿ ನೋಡು, ನಾವು ರೊಕ್ಕ ಕೊಡಂಗಿಲ್ಲ ನಿನಗ. ಸುಮ್ಮನೆ ನೀವು ರೊಕ್ಕದ ಮಕ್ಕ ತೋರಿಸಿ ನಾವು ಒಳಗೆ ಇಟ್ಕೊಂಡ್ಬರ್ತೀವಿ ಪರ್ಸ್ನ್ಯಾಗ. ಪಾಪ ನೀ ಆದ್ರೂ ಬಂದು ಕೆಲಸ ಮಾಡಿದಿ, ಉಪಕಾರ ಮಾಡಕತ್ತಿ ನೋಡು ನಮ್ಗೆ. ಪುಕ್ಷಟ್ಲೆ ಮಾಡ್ತೀವಿ ನೋಡು ಕೆಲಸನ. ಆಗಲ್ಲ ಎಣ್ಸಿಲ್ಲನ ತಿಂಗಳಾದ್ರ ಜನ ರೊಕ್ಕನ. ಆಮೇಲೆ ಮತ್ತಿನ ತಿಂಗಳಾಕಿನ ಮುಂಚೆಕ ಅವರ ಮಕ್ಕಳು ಫೀಸ್ ಕಟ್ಟಕ್ಕೆ ರೊಕ್ಕ ಇಲ್ಲಿ ಕೊಡ್ರಿ, ಅದು ತರಕ್ಕೆ ರೊಕ್ಕ ಇಲ್ಲಿ ಕೊಡ್ರಿ, ಇದು ತರಕ್ಕೆ ರೊಕ್ಕ ಇಲ್ಲಿ ಕೊಡ್ರಿ ಅಂದಾಗ ಏನು ಕೊಟ್ಟಿಲ್ಲ ನಾನು? ಎಷ್ಟು ನೀನು ಮಾಡೋದು? ನಿನ್ನ ಮಗಳು ದೊಡ್ಡಕ್ಕೆದಾಗ ಮರ್ತೀರದ್ನೆಲ್ಲ ಬಾರಿ ಬಿಡು. ಅದಾವಂದ ಮುಲಾಜಿಗೆನ ನಾನು ಬಂದಿದ್ದೀಗ ಅಪ್ಪರ್ ಕಾದ್ರ ಅಂತಂದು. ನೀವೇನ್ರ ಬಂದು ಗೋಗರ್ದ್ರು ನಾನೇನು ಬರ್ತಿದ್ದಿಲ್ಲ ಮನೆ ಕಡೆಗೆ, ತಿಳ್ಕೊರಿ. ಅಪ್ಪರ ನನ್ನ ಕೈಲಿ ಆಗೋದಲ್ರಿ, ನಾವು ದುಡ್ದ ತಿಂತೀವ್ರಿ. ನೀವು ರೊಕ್ಕ ಕೊಡ್ತೀರಿ, ನಾವು ಅದ್ರ ತಕ್ಕಂಗೆ ಕೆಲಸ ಮಾಡ್ತೀವಿ. ನಾವು ಏನು ಪುಕ್ಷಟ್ಲೆ ಕೆಲಸ ಮಾಡೋದಿಲ್ರಿ. ನೀವು ಏನು ನಮ್ಗೆ ಪುಕ್ಷಟ್ಲೆ ಸುಮ್ಮನೆ ಖಾಲಿ ಉಪ್ಪಿಟ್ಟು ರೊಕ್ಕ ಕೊಡಂಗಿಲ್ಲ. ನಾವು ಕೆಲಸ ಮಾಡಿರ್ತೀವಿ, ಅದ್ರ ತಕ್ಕಂಗೆ ನೀವು ನಮಗೆ ಕೊಡ್ತೀರಿ. ಅದು ಬಿಟ್ಟು ಬಾಯಿಗೆ ಬಂದಾಗ ಅನ್ನಂದ್ರೆ ಯಾರು ಅನ್ಸ್ಕೊತಾರ್ರಿ? ಅದೇನೋ ಅಂತಾರಲ್ಲ, ಉಪವಾಸ ಇರ್ಬೋದಂತ್ರಿ, ಉಪದ್ರತ ಆಳಾರ್ದಂತ. ನಾವು ದುಡ್ಡು ನಾವು ತಿಂತೀವ್ರಿ. ಯಾರ ಮನೆ ಆದ್ರೇನು? ನಿಮ್ಮ ಮನೆ ಕಸ ಅಂದ್ರು ನಮಗೆ ಕಸ ಮುಸ್ರಿ ಮಾಡಿದ್ರು ಅದರ ಕೊಡ್ತಾರೆ, ಬೇರೆ ಮನೆ ಮಾಡಿದ್ರು ಅದರಕ್ಕೂ ಕೊಡ್ತಾರೆ. ಯಾರು ನೆಮ್ಮದಿಯಾಗಿ ಕೆಲಸ ಮಾಡಿಸ್ಕೊತಾರೆ ಅವ್ರ ಮನೆಗೆ ಮಾಡ್ತೀವ್ರಿ ನಾವು. ನಮಗೂ ಏನು ಅವಶ್ಯಕತೆ ಇಲ್ಲ. ನೋಡ ನೀ 108 ಮಾತಾಬೇಡ. ಕಾಲಿಟ್ಟಿ ಅಂದ್ರು ನೋಡು, ನಡಿ ಇಲ್ಲಿಂದ. ನಿಮ್ಮ ಮನೆ ಕಡೆ ತಲೆನೂ ಹಾಕಂಗಿಲ್ರಿ. ಅಲ್ರಿ ಎಂತಾರ ಮನೆಯಾಗ ಬಿಟ್ಕೋಬೇಕು, ಎಂತಾರನ್ನ ಮನೆಯಾಗ ಬಿಟ್ಕೋಬಾರ್ದಂತ ನಿಮ್ಗೆ ಚೂರು ಕಾಮನ್ ಸೆನ್ಸ್ ಇಲ್ಲನೆ? ಈಕೆ ಮಾಡತಾಳ ನಿಹಾರಿಕಾ. ಇಷ್ಟಕ್ಕೊಂದು ಗಲಾಟೆ ಆದ್ರೂ ಬರವಳಲ್ಲ. ಸಂತೋಷ ನೀನ್ ಹೇಗೆ ಕರಿಯಪ್ಪ ಇಲ್ಲಿ? ಸಂತೂ ಎದಕ್ ಮುಂಜಾನೆ ದಿಂತ ಪರಿ ಚೀರಾಡಕತ್ತಿದಿ? ಒಂದಿಟ್ಟು ಸಮಾಧಾನ ಮಾಡ್ಕೋ. ಏನದು ಒದ್ರುದಂತ ಪರಿ? ಸಂತು ಇದ್ರ ಅವ ಮನ್ಯಾಗ ಬರಕ್ ನಿನಗ ಸಂತು? ಎಲ್ಲೋಗೇನವ? ಕೆಲ್ಸಕ್ಕೆ ಹೋದ್ನ? ಅಲ್ಲ ಏನೈತಿ ಈಗ ಹೊಲ್ದಾಗ ಕೆಲಸ? ಅದು ಇದಕ್ಕೆ ಎಣ್ಣೆ ಹೊಡ್ಯಾಕ ಆಳು ಬರ್ತಾರ, ಅವ್ರ ಜೊತೆಗೆ ಹೋಗಿ ಬಂದಿದ್ದೆ. ಆದ್ರೆ ಅಯ್ಯಯ್ಯೋ ಅವು 2 ಬಂದಿದ್ವಲ್ಲ ಮುದುಕಿಯರು, ಎಲ್ಲದಾರ ಅವ್ರು? ಏನ್ ಮಾಡಕತ್ತಾರ ಅವರು? ನೀವು ಇಲ್ಲಿ ಬಂದು ನಿಂತಿರಲ್ಲ. ಅಲ್ರಿ ಅವು 2 ಇಲ್ಲ ನಮ್ಮ ಮನ್ಯಾಗ. ನಮ್ಮ ಮಕ್ಕಳು ನೀನಂದ್ರ ಅವು 2 ಕೈಲಾರ ಬಗ್ಗಿ ಬವನಿಸ್ಬೇಕು. ಇಲ್ಲ ಅಂದ್ರ ಅದೈತಲ್ಲ ಬಿಟ್ಟಿ ತಿನ್ನಕ್ ಬಂದತ್ ನಮ್ಮ ಮನೆಗೆ, ಆ ಸುಸಿ ಅನ್ನೋದ್ರ ಕೈಲಾರ ಮಾಡಿಸ್ಬೇಕು. ಅದು ಬಿಟ್ಟು ಈಕಿನ ಕಳಿಸಿರಲ್ಲ. ಈಕೆ ಕೈ ಸುದ್ದದವ, ಬಾಯಿ ಸುದ್ದೈತೆ, ಏನು ಸುದ್ದಿಲಿಕ್ಕಿವು. ಅಲ್ಲ ಮೊನ್ನೆ ಅಲ್ಲಿ ಫೋನ್ ಇಟ್ಟಿನಿ, ಫೋನ್ ತಗೊಂಡೋಗ್ಯಾಳ. ಆಮೇಲೆ ಹೇಳ್ತಾಳಂಗ ನಿಮ್ಗೆ ಬೇಡಾಗಿತ್ತಂತ ಇಟ್ಟಿದ್ರನ್ರಿ ಅಂತಂದು. ಆ ಕೀಪ್ಯಾಡ್ ಫೋನ್ ಇದ್ರೆ ಏನು ಬೇಡಾಗ್ ಬಿಡ್ತೈತನ? ಬಾರಿ ಅದಕ್ಕೆ ನೋಡ್ರಿ ಅವತ್ತ ಬಿಡಿಸಿದ್ದಿಕ್ಕಿನ ಕೆಲ್ಸಕ್ಕೆ.
ನನಗಂಕ್ರೆ ಭಾಳ ಹೊಟ್ಟೆ ಶಿವ ಆಗೈತಿ. ಆಕೆ ನಿಹಾರಿಕಾಗೆ ಏನು ಮಾಡಕ್ಕೆ ಹೇಳ್ರಿ, ಏನ್ರ ಮಾಡ್ಯಾಳನ್ನ. ಮತ್ತು ನನಗೆ ಯಾಕೆ ಹೆಚ್ಚಾಗಿಲ್ಲೋ ಏನೋ ಅಪ್ಪ, ಇಷ್ಟೊತ್ತಾದ್ರೂ ರಾತ್ರಿ ಅವ್ವ ಎಷ್ಟಕ್ಕೆ ಮಕ್ಕೊಂಡು ನಾನು ಊಟನೂ ಮಾಡಿಲ್ಲ ಅಲ್ಲ, ನಂಗೆ ಎಬ್ಸೂ ಇಲ್ಲಲ್ಲ ಆಕಿ ಊಟಕ್ಕೆ. ಇವ ಸಂತೂನು ನಾನು ಬಂದು ಎಬ್ಸಿಲ್ಲ ನೋಡು ಊಟಕ್ಕೆ. ಅಲ್ಲ ಅವ್ರು ಬಿಡು, ನೀವು ಎಬ್ಸಿಲ್ಲಲ್ರಿ ನನಗೆ. ಮಾತಾಡು, ಅದು ಏನೇನು ಮಾತಾಡ್ತಿ, ಏನೇನು ಪ್ರಶ್ನೆ ಅದಾವೆಲ್ಲ ಒಂದೇ ಸರಿಗೆ ಕೇಳ್ಬಿಡು, ನಾನು ಹಿಂಗೆ ಆರಾಮಾಗಿ ಉತ್ತರ ಕೊಡ್ತೀನಿ. ಹಿಂಗೆ ಮಾಡಿನ ಟೆನ್ಷನ್ ಮಾಡ್ಕೊಂಡು ಆ BP ಜಾಸ್ತಿ ಮಾಡ್ಕೊಂಡು ರಪ್ಪ ಬೀಳಾಕತ್ತಿದಿ. ಅಯ್ಯೋ ನಂಗೆ ಅಶು ಭಾಳ ಆಗೈತಿ. ಒಂದು ಗ್ಲಾಸ್ ಹಾಲಾರ ಹಾಕೊಂಬ ಅಂದ್ರಿಕಿಗೆ. ಮನೆಯಾಗ ಸಂತೂನೂ ಇಲ್ಲ, ನಿಹಾರಿಕಾನೂ ಇಲ್ಲ, ಅವರಿಬ್ರು ಬಂದಿದ್ರಲ್ಲ, ಅವ್ರ ಅಮ್ಮನ ಗೆಳತಿ ಆಕ್ಯೂ ಇಲ್ಲ. ಎಲ್ಲಿಗೆ ಹೋದ್ರು? ಗುಡಿಗೆ ಏನಾರ ಹೋದ್ರ? ಗುಡಿಗೆ ಯಾಕೆ ಹೋಗಾರ? ಕಾರಗಿರಿ ಆದ್ಮೇಲೆ ಗುಡಿ ಕಳಿಸ್ತೀವಿ. ಎಲ್ಲಿಗೆ ಹೋದ್ರು? ಹಾಂ, ಗುಡಿಗೆ ಹೋಗಿರ್ಬೋದಪ್ಪ. ಈಗ ಭಾಳ ಮಾಡಿ ಎಲ್ಲ ಕಾರ್ಯನೂ ಆಗಿರ್ಬೋದು. ಏನ್ ಹೇಳಕತ್ತೀರಿ? ನಂಗೆ ಆರಾಮಿಲ್ಲ ಅಂದ್ರೆ ನೀವ ಕಾರ್ಯ ಮಾಡ್ಕೊಂಡ? ಅದು ನಮ್ಮ ಮನ್ಯಾಗ ಪದ್ಧತಿನ ಇಲ್ರಿ, ನಮ್ಮ ಮನ್ಯಾಗ ಮಾಡ್ಕೊಳ್ಳೋದು. ಎಲ್ಲದ ನಾವು ಕರೀಲಿಲ್ಲ ಅವನ. ಸಂತು ಥೋ, ಸಂತೂ ಇಲ್ಲ ಮನ್ಯಾಗ. ನಿನಗೆ ನೆನಪೈತೆ ಇಲ್ಲ? ಏನು ನೆನಪಿಲ್ಲ ನಿನಗೆ? ನಿನ್ನ ಸಂಜೆ ಮುಂದೆ ಏನಾಯ್ತು? 7 ಗಂಟೆ ಸುಮಾರು ಏನು ನೆನಪಿಲ್ಲ ನಿನಗೆ? 6 ಗಂಟೆ 7 ಗಂಟೆ ಸುಮಾರು ಏನಂತ ನೆನಪ ಇಲ್ಲ? ಚಾ ಕುಡ್ದು ಹೊಸರು ಕುಂತಿದ್ವಲ್ಲ, ಅವೆರಡು ಮುದುಕೇರಿದ್ರು. ನೀ ಇಲ್ಲಿ ಎಲ್ಲಿ ಮಕ್ಕೊಂಡಿದ್ ನೀನು? ನೀ ಕ್ವಾಣಾಗ ಮಕ್ಕೊಂಡಿಲ್ಲ ನೀ ಮಕ್ಕೊಂಡಿದ್ದ ಅಲ್ಲೇ ಉಯ್ಯಾಲೆ ಮೇಲೆ. ನಾನು ಸಂತು, ಆಮೇಲೆ ಆಕೆ ನಿಹಾರಿಕಾ, ಆಮೇಲೆ ಈಕಿ ಸುಮಾ, 4 ಮಂದಿ ಸೇರಿಸಿ ನಿನ್ನ ಕರ್ಕೊಂಬಂದು ಇಲ್ಲಿ ಮಲಗ್ಸಿವಿ, ಗೊತ್ತನ? ಆಮೇಲೆ ರಾತ್ರಿಗಂಕರು ಅಡಿಗಿತ್ತು ಬಿಡು, ಹೆಂಗ ಉಂಡ್ವಿ. ನಾ ಉಂಡೆ. ನಿನ್ನ ಇಷ್ಟು ಎಬ್ಸೀನಿ ಅಂದ್ರೆ ನಾ ಹೇಳ್ತೀನಿ ಲಲಿತಾ, ನನಗೆ ಎಬ್ಸಿ ಸಾಕಾಗೋತವ ಯವ್ವ. ಕರೇನ ಎದ್ದಿಳ್ಳೆ ಇಲ್ಲಿ ನೀನು ಏನಿಲ್ಲ ಅಂದ್ರೆ 12 ಗಂಟೆವರೆಗೂ ಉಣ್ಣೇಳ ಲಲಿತಾ ಅಂದೀನಿ. ನೀನಾ ಗೊರ್ರ ಅಲ್ಲೇ ಗುರ್ಕಿ ಹುಡ್ತಿದ್ ನೀನು. ಅದಕ್ಕೆ ಮತ್ತಿನ ಹೋಗು ಮುಂದಾಗ ಅಲ್ಲೇ ಉಯ್ಯಾಲೆ ಮೇಲೆ ಆಗಿಗೆ ಅಂತ ನಮ್ಮ ಸಂತಪ್ಪಗೆ ಹೇಳಿದೆ, ಬಾರಪ್ಪ ಕೊನೆ ಮಲಗ್ಸನಿಕೇನಂತ. ಅದಕ್ಕೆ ಕರ್ಕೊಂಬಂದು ಇಲ್ಲಿ ಮಲಗಿಸಿದೆ. ನೀ ಇಲ್ಲಿ ಮಕ್ಕೊಂಡು ನಾ ಯವಿಷ ಸಾಕಾಗೋತು. ಉಣ್ಣಾಕು ಎದ್ದಿಲ್ಲ, ನೀರು ಕುಡಿಯೋಕ್ಕೂ ಎದ್ದಿಲ್ಲ, ಬಾತ್ರೂಮ್ಗೆ ಹೋಗೋಕ್ಕೂ ಎದ್ದಿಲ್ಲ. ಬಾತ್ರೂಮ್ಗೆ ಹೋಗಿಲ್ಲ ಅಂದ್ರೆ, ನೀರೇ ಕುಡ್ದಿಲ್ಲ ಅಂದ್ರೆ ಮತ್ತೆ ಬಾತ್ರೂಮ್ಗೆ ಹೆಂಗ್ ಬರ್ತಾವು? ಅಷ್ಟು ಮಲಗಿನ ನಾನು. ನಿನ್ನೆ 7 ಗಂಟೆಗೆ ಮಲಗಿರಾಕಿ 9:30 ಎದ್ದಿನ. ಯಪ್ಪ, ಅಷ್ಟೊತ್ತು ಮಲಗಿನ? ಹ್ಞೂ, ಅಷ್ಟಲ್ಲ, ಅವು 2 ಬಂದಿದ್ವಲ್ಲ ಮುದುಕ್ಯಾರು, ಯಪ್ಪ ಒಂದು ತಲೆ ತಿಂದ್ರು ಬೇಡ ನಂದು. ಕೊನೆಗೆ ನೀನ ಹೇಳ್ದೆ, ಅವ್ರನ್ನ ಕಳಿಸ್ಬಿಡ್ರಿ, ನಂಗೆ ಅವ್ರ ಕಾಟ ತಡ್ಕೊಳಕ್ಕಾಗ್ತಿಲ್ಲ, ನಾನು ನೆಮ್ಮದಿ ಮಲಗಬೇಕು. ಅವ್ರ ಊರಿಗೆ ಅವ್ರ ಮುದುಕ್ಯಾರ ಜೊತೆಗೆ ಇವ್ರನ್ನೂ ಕಳಿಸ್ರಿ, ಕರ್ಕೊಂಡು ಹೋಗೋ ಬಂದಾರಂತ ನೀ ನನಗೆ ಹೇಳಿದ ಮೇಲೆನ ನಾನು ಅವ್ರಿಗೆ ಹೇಳಿದೆ. ಅವರು ಆಗ 7 ಗಂಟೆ ಸುಮಾರನ ಸಂತೋಷನ ಕಿನ್ನ ಕರ್ಕೊಂಡು ಅವಾಗ ಕಾರ್ ತೊಗೊಂಡು ಹೋದ್ರು. ಕಾರ್ನಾವ್ ಬಂದ, ವಾಪಸ್ ಅಲ್ಲೇ ಬಿಟ್ಟು ಬಂದಾನ ಕಾರ್. ಅವ್ನು ಕಳ್ಸ್ಯಾರ. ನಾವು ನಾಳೆ ಗುಡಿಗೆ ಹೋಗ್ತೀವಪ್ಪ, ನೀವು ಹೋಗಂತ ಹೇಳಿದ್ನಂತೆ ಸಂತೋಷ. ಅದಕ್ಕೆ ಅವ್ ಮುಂಜಾನೆ ಬಂದಾನ. ಈಗ ಕಾರ್ ಅಷ್ಟ ಐತಿ, ಡ್ರೈವರ್ ಬಂದಾನ. ಅಯ್ಯೋ 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 ಅಯ್ಯೋ, ನಿಮಗ್ ಬುದ್ಧಿರ ಐತೆ ಇಲ್ರಿ? ಅಯ್ಯೋ, ಯಾಕ್ಲೆ ಏನಾತು? ಇಲ್ಲಿ ಕಾರ್ಯ ಆಗಿದ್ರೆ ತಪ್ಪಾಕಿತ್ತು, ಅಲ್ಲಾಗಿರುತ್ತೆ ಬಿಡು. ಗುಡಿಗೆ ಹೋಗಿದ್ದಾರೆ ಈಗ ಅವ್ರು ಕಾರ್ ತಗೊಂಡು. ಅಯ್ಯೋ ನಿಮ್ಮ ಏನ್ ಹೇಳಿ ನಿಮ್ಮನ್ನ? ಅಪ್ಪ ಅಲ್ರಿ, ನಮ್ದ್ರಿ ಇದು ಕಾರು. ಅಲ್ರಿ, ನಮ್ಮ ಕಾರನ್ನ ಅವ್ರಿಗೆ ಯಾಕ್ರಿ ಕಳಿಸ್ಬೇಕು? ಅವ್ರಿಗೆ ಯೋಗ್ಯತೆ ಇಲ್ಲನ ಒಂದು ಕಾರ್ ತಗೊಂಡು? ಕಾರ್ ಇಲ್ಲ ಅಂದ್ರೆ ಹಾಳಾಗೋಗ್ಲಿ. ರಮೇಶ್ ಇಲ್ಲ ಕಾರ್, ಅವ್ರ ಕಾರ್ನಾಗ ಹೋಗಿರ್ತಾರ. ನಮ್ಮ ಕಾರ್ ಯಾಕೆ ಕಳ್ಸಿದ್ರಿ ನೀವು? ಫೋನ್ ಮಾಡಿ ಸಂತೋಗ, ಫೋನ್ ಮಾಡಿ ಕಾರ್ ತಗೊಂಡ್ ಬಾ ಅಂತ ಹೇಳ್ರಿ ನೀವು. ಈಗ ನೀ ಏನೇ ಕಲ್ ಮೇಲೆ ಕಲ್ಲಿಟ್ಟು ಜಜ್ಜಿದ್ರು ಅವನು ಬರಲ್ಲ. ಏನು ಅಲ್ಲಿ ಮಂದ್ಯಾಗ ಅವಮಾನ ಆಗುತ್ತಂತಂತೂ ಬರೋದಿಲ್ಲ. ನಿನ್ನೆ ನೀನು ಎದ್ದಿದ್ದೆ ಅಂದಿದ್ರೆ ಏನಾರ ಮಾಡ್ಬೋದಿತ್ತು. ಅಯ್ಯೋ ಸರಿ, ಹುಡುಗರು ಯಾರ ಫೋನ್ ಮಾಡಿದ್ರನ? 3 ಮಂದಿ ಬಂದ್ರನ ಇವ್ರು? ಇಲ್ಲಿಲ್ಲ, ಅವ್ರೇನೋ ಕೂಡ್ಲು ಸಮ್ಮದಾಗ ರೂಮ್ ಮಾಡ್ಕೊಂಡು ಅದಾರಂತ. ಇನ್ನು ಸುತ್ತಮುತ್ತ ಏನೇನೋ ನೋಡೋದವಂತ. ನೋಡ್ಕೊಂಡು ವಿಮಾಲ್ ರೆಸಾರ್ಟ್ಗೆ ಹೋಗಿ ಅಲ್ಲಿ ಹುಡುಗರನ್ನ ಕರ್ಕೊಂಡು ಅಲ್ಲೆಲ್ಲ ಆಟ ಆಡಿಸಿ ಅವ್ರು ಇವತ್ತು ಬಂದ್ರೆ ರಾತ್ರಿ ಬರ್ತಾರಂತ, ಇಲ್ಲಾಂದ್ರೆ ನಾಳೆ ಬರ್ತಾರಂತ. ಯಾರೂ ಬರಲ್ಲ. ಅದಕ್ಕೆ ಸುಮ್ಮನ್ನ ಕರೆಸಿ ನಾಷ್ಟ ಗಿಷ್ಟ ಮಾಡುವಂತೆಂತವ, ಕಸ ಗಿಸ ಗುಡಿಸು, ನೆಲ ಒರೆಸು, ನಾ ಪೂಜೆ ಮಾಡ್ತೀನಿ ಅಂತಂದು ನೀರು ಹಾಕಿ ಕೂತಿದ್ದೆ. ಅಷ್ಟ ಅಂತ ಎಲ್ಲ ಹಾಳು ಮಾಡಿದೆ. ಈಗ ನೋಡಿ, ಈಗ ಮನೆಗೆ ಯಾರು ಮಾಡ್ತಾರೆ ಕೆಲಸನ? ನಾನು ಮಾಡ್ಲಾ, ನೀ ಮಾಡ್ತೀಯಾ? ಅಯ್ಯೋ, ನಾನು ಆಕಿಗೆ ಬಾಯಿಗೆ ಬಂದಂಗೆ ಅಂದೆ, ಓದ್ಲು ಕಾಲು ಇಡಬೇಡ ಅಂತಂದು. ನನಗೆ ಗೊತ್ತಿತ್ತಿದ್ದು ದರಿದ್ರ ಹೆಣ್ಣು ಐತೆ ಅಂತ ನಾ ತಿಳ್ಕೊಂಡೆ. ಅಯ್ಯೋ ದೇವ್ರೇ, ಏನು ಮಾಡಲಿ ನಾನೀಗ? ಥೋ, ಎಲ್ಲರೂ ಅಂದಾಳಲ್ಲ, ಇದು ಒಂದ ರೂಮ್ ಅನ್ಬೇಕಿತ್ತೇನಲ್ಲ, ಕಸ ಅಂದೆಲ್ಲ ವರ್ಷಾಳನ. ನಿನ್ನ ಅದೃಷ್ಟ ಚಲೋ ಐತಿ. ಮುಸ್ರೈತಿ ಕೇಳ, ಕಸ ಅಂದಾಳ, ಅಂಗಳ ಕಸ ಅಂದ್ರೆ ರಂಗೋಲಿ ಹಾಕ್ಯಾಳ, ನಾಷ್ಟನೂ ಮಾಡ್ಯಾಳ ಅವಲಕ್ಕಿನ. ಪುಣ್ಯ ನೀನು ಅವಾಗ ಎದ್ದೇನಾರ ಸುಮ್ಮನೆ ಹಿಂಗೆ ಮಾಡಿದ್ದಿ ಅಂದಿದ್ರೆ ಈಗೇನಿಲ್ಲ. ಬಾ, ಮಧ್ಯಾಹ್ನಕ್ಕೆ ಏನರ ಒಂಚೂರು ನಾವ ಚಪಾತಿ ಬ್ಯಾಳಿ ಮಾಡ್ಕೊಳೋಣ, ದಾಲು ಪಪ್ಪು, ಬಾ. ಅಯ್ಯೋ ಭಗವಂತನೇ, ನಾನು ಏನೇನೋ ಅಂತ ಅನ್ಕೊಂಡೆ.
ಆತಾತು ನೀವು ಹೋಗಿ ಜಳಕ ಮಾಡಿ ಪೂಜೆ ಮಾಡ್ರಿ ನಾನೆಲ್ಲ ಒರೆಸ್ತೀನಿ ತಿನ್ನೇನು ಮಾಡ್ಬೇಕು. ಸರಿ ಲಘು ಎದ್ದು ಬಾ. ಥೂ ನನಗ ಬಂತು ನೋಡಿ ಎಲ್ಲ. ನಾನೇನೋ ಅನ್ಕೊಂಡೆ ಇಷ್ಟೊತ್ತಿಗೆ ಕಾರೇನೋ ಆಗಿರತ್ತ, ಆರಾಮಾಗಿ ಜಾಲಿಯಾಗಿ ನಮ್ದ ಕಾರ್ನಾಗ ಎಲ್ಲರೂ ಅವ್ರ ಮಂದಿಯವ್ರಿಗೂ ಹೋಗಿ ಮಸ್ತ್ ಅಳಿಯನ ಬುಟ್ಟಿಗೆ ಹಾಕೋ ಪ್ರಯತ್ನ ಆಗ ಸಂಗೀತಿ ಮಾಡ್ತಿರ್ತಾಳೆ. ಥೂ ನನಗೊಳ್ಳೆ ನಿದ್ದೆ ಬಂತಪ್ಪ. ಅದು ನಾನು ಒಳ್ಳೆ ಇಂಜೆಕ್ಷನ್ ಮಾಡಿಸ್ಕೊಂಡೆ, ಏನು ಒಂದು ಇಂಜೆಕ್ಷನ್ ಅಲ್ಲ ಏನಾಗಲ್ಲ ಬಿಡು ಅಂತಂದು. ಯಪ್ಪ ಬೇಕಂತ ನಾಟಕ ಮಾಡಕ್ಕೆ ಹೋಗಿ ಅದೇನು ಅಂತಾರಲ್ಲ, ನಾ ತೋಡಿದ ಹಳ್ಳಕ್ಕೆ ಬಿದ್ದಂಗೆ ಆತು. ನನ್ನ ಕಾಲ ಮೇಲೆ ನಾನ ಕಲ್ಲು ಹಾಕ್ಕೊಂಡೆ. ಥೂ ಅದೇನೋ ಅಂತಾರಲ್ಲ, ಹಗ್ಗ ಕಟ್ಟು ಹಗ್ಗ ಕೊಟ್ಟು ಬೇರೆ ಕೈ ಕಟ್ಟಿಸ್ಕೊಡ್ದಂಗೆ ಇದೀಗ. ಅಷ್ಟ ಅಂದ ಆಕಿನೂ ಬೈದು ಕಳಿಸಿದೆ. ಮಿಷಿನಿಗೆ ಬಟ್ಟೆ ಹಾಕ್ತಿದ್ಲು, ಒಣ ಹಾಕ್ತಿದ್ಲು, ಕಂಡಾಪಟ್ಟಿ ನೀನು ಬಿಟ್ಟು ಹೋಗಿರೋ ಅವು ಅದಾವು. ಈಕಿ ಕೈಲಿ ಒಗಸನ ಅಂತ ಪ್ಲ್ಯಾನ್ ಮಾಡಿದೆ, ಎಲ್ಲ ಉಲ್ಟಾ ಆತು ಕರ್ಮ.